ಕ್ರಮಾಂಕ 22 ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷ ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನೆಲ್ಲರೂ ಹೇಳಿ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್. ಪುರುಷಃ ಪ್ರಕೃತಿಸ್ಥೋ ಹಿ ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್. ಭುಂಕ್ತೆ ಪ್ರಕೃತಿಜಾನ್ ಗುಣಾನ್. ಕಾರಣಂ ಗುಣಸಂಗಃ ಅಸ್ಯ ಸದಸದ್ ಯೋನಿ ಜನ್ಮಸು. ಕಾರಣಂ ಗುಣಸಂಗೋಸ್ಯ ಸದಸದ್ ಯೋನಿ ಜನ್ಮಸು. ಕಾರಣಂ ಗುಣಸಂಗಸ್ಯ ಸದಸದ್ಯೋನಿ ಜನ್ಮಸು. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್. ಕಾರಣಂ ಗುಣಸಂಗಸ್ಯ ಸದಸದ್ಯೋನಿ ಜನ್ಮಸು. ಶಬ್ದಾರ್ಥ: ಪುರುಷಃ ಜೀವಿಯು, ಪ್ರಕೃತಿಸ್ಥಃ ಭೌತಿಕ ಶಕ್ತಿಯಲ್ಲಿ ನೆಲೆಸಿ, ಹಿ ಖಂಡಿತವಾಗಿಯೂ, ಭುಂಕ್ತೆ ಅನುಭೋಗಿಸುತ್ತಾನೆ, ಪ್ರಕೃತಿಜಾನ್ ಭೌತಿಕ ಪ್ರಕೃತಿಯಿಂದ ಉತ್ಪನ್ನವಾದ, ಗುಣಾನ್ ಪ್ರಕೃತಿ ಗುಣಗಳನ್ನು, ಕಾರಣಂ ಕಾರಣವು, ಗುಣಸಂಗಃ ಪ್ರಕೃತಿ ಗುಣಗಳ ಸಂಘವು, ಅಸ್ಯ ಜೀವಿಯ, ಸದಸದ್ ಒಳ್ಳೆಯ ಮತ್ತು ಕೆಟ್ಟ, ಯೋನಿ ಜೀವಜಾತಿಗಳ, ಜನ್ಮಸು ಜನ್ಮಗಳಲ್ಲಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಗುರುಪಾದರಿಂದ ಶ್ರೀಲ ಗುರುಪಾದ ಕೀ ಜಯ. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ಭಾವಾರ್ಥ: ಜೀವಾತ್ಮಗಳು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೇಗೆ ಸಾಗುತ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಈ ಶ್ಲೋಕವು ಬಹುಮುಖ್ಯವಾದದ್ದು. ಮನುಷ್ಯನು ಉಡುಪನ್ನು ಬದಲಾಯಿಸುವ ಹಾಗೆ ಜೀವಿಯು ದೇಹದಿಂದ ದೇಹಕ್ಕೆ ಸಾಗುತ್ತಾನೆ. ಇದನ್ನು 2ನೇ ಅಧ್ಯಾಯದಲ್ಲಿ ಹೇಳಿದೆ. ಉಡುಪಿನ ಈ ಬದಲಾವಣೆಗೆ ಐಹಿಕ ಅಸ್ತಿತ್ವದಲ್ಲಿ ಅವನಿಗಿರುವ ಆಸಕ್ತಿಯೇ ಕಾರಣ. ಈ ಮಾಯಾ ಅಭಿವ್ಯಕ್ತಿಯು ಅವನನ್ನು ಮೋಹಗೊಳಿಸಿದಷ್ಟು ಕಾಲವು ಅವನು ದೇಹದಿಂದ ದೇಹಕ್ಕೆ ಸಾಗುತ್ತಲೇ ಇರಬೇಕಾಗುತ್ತದೆ. ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಬೇಕೆಂಬ ಅವನ ಆಸೆಯಿಂದ ಅವನು
ಇಂತಹ ಅಪೇಕ್ಷಣೀಯವಲ್ಲದ ಸನ್ನಿವೇಶಗಳಲ್ಲಿ ಇರಿಸಲ್ಪಡಿಸುತ್ತಾನೆ. ಜೀವಿ ಒಮ್ಮೆ ದೇವತೆಯಾಗಿ, ಒಮ್ಮೆ ಮನುಷ್ಯನಾಗಿ, ಒಮ್ಮೆ ಮೃಗವಾಗಿ, ಪಕ್ಷಿಯಾಗಿ, ಹುಳುವಾಗಿ, ಜಲಪ್ರಾಣಿಯಾಗಿ, ಸಂತನಾಗಿ, ತಗಣಿಯಾಗಿ ಹುಟ್ಟುತ್ತಾನೆ. ಇದು ಐಹಿಕ ಬಯಕೆಯ ಪ್ರಭಾವದಿಂದಾಗಿ ಆಗುತ್ತದೆ. ಇದು ನಡೆಯುತ್ತಲೇ ಇದೆ. ಎಲ್ಲ ಆಗು ಹೋಗುಗಳಲ್ಲಿಯೂ ಜೀವಾತ್ಮನು ತಾನು ಸನ್ನಿವೇಶದ ಪ್ರಭು ಎಂದುಕೊಳ್ಳುತ್ತಾನೆ. ಆದರೆ ಅವನು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿರುತ್ತಾನೆ. ಅವನನ್ನು ಹೀಗೆ ಬೇರೆ ಬೇರೆ ದೇಹಗಳಲ್ಲಿ ಹೇಗೆ ಇರಿಸಲಾಗುತ್ತದೆ ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಯ ಗುಣಗಳ ಸಹಯೋಗವೇ ಇದಕ್ಕೆ ಕಾರಣ. ಆದುದರಿಂದ ಮನುಷ್ಯನು 3 ಐಹಿಕ ಗುಣಗಳನ್ನು ಮೀರಿ ದಿವ್ಯ ಸ್ಥಿತಿಯನ್ನು ಸಾಧಿಸಬೇಕು. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿದ್ದರೆ ಅವನ ಐಹಿಕ ಪ್ರಜ್ಞೆಯು ಅವನು ದೇಹದಿಂದ ದೇಹಕ್ಕೆ ಸಾಗುವಂತೆ ಒತ್ತಾಯ ಮಾಡುತ್ತದೆ. ಏಕೆಂದರೆ ಅನಾದಿ ಕಾಲದಿಂದ ಅವನಿಗೆ ಐಹಿಕ ಬಯಕೆಗಳು ಇದ್ದೇ ಇವೆ. ಆದರೆ ಅವನು ಈ ಗ್ರಹಿಕೆಯನ್ನು ಬದಲಾಯಿಸಿಕೊಳ್ಳಬೇಕು. ಅಧಿಕಾರಯುತ ಮೂಲಗಳಿಂದ ಕೇಳಿ ತಿಳಿದರೆ ಮಾತ್ರ ಈ ಬದಲಾವಣೆಯನ್ನು ಸಾಧಿಸಬಹುದು. ಇದಕ್ಕೆ ಅತ್ಯುತ್ತಮ ನಿದರ್ಶನ ಇಲ್ಲಿದೆ. ಅರ್ಜುನನು ಕೃಷ್ಣನಿಂದ ದೇವರ ವಿಜ್ಞಾನವನ್ನು ಕೇಳುತ್ತಿದ್ದಾನೆ. ಜೀವಿಯು ಈ ಶ್ರವಣ ಪ್ರಕ್ರಿಯೆಗೆ ತನ್ನನ್ನು ಒಪ್ಪಿಸಿಕೊಂಡರೆ ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಬೇಕೆಂಬ ಅವನ ಬಹುಕಾಲದ ಬಯಕೆಯನ್ನು ಕಳೆದುಕೊಳ್ಳುತ್ತಾನೆ. ಯಜಮಾನಿಕೆ ನಡೆಸಬೇಕೆಂಬ ಈ ಬಹುಕಾಲದ ಬಯಕೆಯನ್ನು ಕಡಿಮೆ ಮಾಡಿಕೊಂಡಂತೆ ಕ್ರಮೇಣ ಮತ್ತು ಸರಿ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಸುಖವನ್ನು ಅನುಭವಿಸುತ್ತಾನೆ. ಅವನು ದೇವೋತ್ತಮ ಪರಮಪುರುಷನ ಸಹಯೋಗದಲ್ಲಿ ಕಲಿದವನಾದಂತೆ ಅಷ್ಟಷ್ಟು ಮಟ್ಟಿಗೆ ತನ್ನ ನಿತ್ಯಾನಂದ ಬದುಕನ್ನು ಸವಿಯುತ್ತಾನೆ ಎಂದು ವೇದದ ಒಂದು ಮಂತ್ರದಲ್ಲಿ ಹೇಳಿದೆ. ಓಂ ತತ್ಸತ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರೋ ದೀನತಾರಣಂ ಪರಮಾನಂದಮಾಧವಂ ಶ್ರೀಚೈತನ್ಯಮೇಶ್ವರಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಈ ಭಾನುವಾರದ ಸಾಯಂಕಾಲ ಭಗವದ್ಗೀತೆ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು 13ನೇ ಅಧ್ಯಾಯದಲ್ಲಿ ಇರುವಂತಹ 22ನೇ ಶ್ಲೋಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ 13ನೇ ಅಧ್ಯಾಯದ ಒಂದು ವಿಷಯ ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಈ ತತ್ವಗಳನ್ನು ವರ್ಣನೆ ಮಾಡಿದ್ದಾರೆ. ಪುರುಷ ಅಂದರೆ ಯಾರು, ಪ್ರಕೃತಿ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಯಾರು. ಸೊ ಕ್ಷೇತ್ರಜ್ಞ, ಪುರುಷ, ಪ್ರಕೃತಿ ಈ ವಿಷಯದ ಕುರಿತಾಗಿ ಈ ಅಧ್ಯಾಯದಲ್ಲಿ ಚರ್ಚೆ ನಡೀತಾ ಇದೆ. ಆತ್ಮ ಭಗವಂತನ ದಾಸ. ಆದರೆ ಯಾವಾಗ ಈ ಜೀವಾತ್ಮ ಭಗವಂತನನ್ನು ಮರೆತು ಈ ಭೌತಿಕ ಜಗತ್ತಿನ ಮೇಲೆ ಪ್ರಭುತ್ವವನ್ನು ಅಥವಾ ಇಲ್ಲಿ ಹೇಳಿದಾಗೆ ಯಜಮಾನಿಕೆಯನ್ನು ನಡೆಸಬೇಕೆಂದು ಬಯಸಿದಾಗ ಅವನು ಬಂಧನಕ್ಕೆ ಈಡಾಗ್ತಾನೆ. ಯಾಕೆಂದರೆ ಜೀವಾತ್ಮ ಅಥವಾ ನಾವೆಲ್ಲರೂ ಯಜಮಾನರಲ್ಲ, ನಾವು ದಾಸರು. ನಮ್ಮ ಮೂಲ ಸ್ವರೂಪ, ನಮ್ಮ ನಿಜವಾದ ಸ್ವರೂಪ ಭಗವಂತನ ದಾಸ. ಆದರೆ ಯಾವಾಗ ಪ್ರಭುತ್ವದ ಬಯಕೆ ಮನಸ್ಸಲ್ಲಿ ಮೂಡ್ತದೆ ಆಗ ಬಂಧನಕ್ಕೆ ಕಾರಣ ಆಗ್ತದೆ.
ಉದಾಹರಣೆಗೆ ಸಪೋಸ್ ತಾಯಿ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಳೆ, ಒಲೆ ಮೇಲೆ ಬೆಂಕಿ ಜೊತೆ ಅಡುಗೆ ಮಾಡಬೇಕು. ಸೊ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಮಾತ್ರ ಅಡುಗೆ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಕೈ ಸುಟ್ಕೊಂಡ್ಬಿಡ್ತಾರೆ ಅಥವಾ ಬಟ್ಟೆಗೆ ಬೆಂಕಿ ಎತ್ಬಿಡುತ್ತೆ ಕೆಲವೊಮ್ಮೆ. ಸೊ ಸಿಲಿಂಡ್ರ್ ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದರೆ ಅಪಘಾತ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಚಿಕ್ಕ ಮಕ್ಕಳನ್ನು ಒಲೆ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಆದರೆ ತಾಯಿ ಮಗಳು ಚಿಕ್ಕವಳು, 3 ವರ್ಷದ ಹುಡುಗಿ, ಅವಳು ಹೇಳ್ತಾಳೆ, ಅಮ್ಮ ನಾನು ಅಡುಗೆ ಮಾಡ್ತೀನಿ, ನನಗೊಂದು ಒಲೆ ಕೊಡು ಅಂತ. ಸೊ ತಾಯಿ ಕೊಡ್ತಾಳಾ? ಇಲ್ಲ, ಕೊಡೋದಿಲ್ಲ. ಯಾಕಂದ್ರೆ ಗೊತ್ತು ಇವು ಕೈ ಸುಟ್ಕೊಂಡ್ಬಿಡ್ತಾರೆ ಅಥವಾ ಏನಾದರೂ ಅನಾಹುತ ಆಗ್ತದೆ, ಅದಕ್ಕೆ ಕೊಡೋದಿಲ್ಲ. ಅದಕ್ಕೆ ತಾಯಿ ಏನು ಮಾಡ್ತಾರೆ, ಮಾರ್ಕೆಟಿಗೆ ಹೋಗಿ ಅಲ್ಲಿ ಒಂದು ಆಟಿಕೆ ಸಾಮಾನು ಇರ್ತದೆ, ವರ್ಚುವಲ್ ಆರ್ ಇಮ್ಯಾಜಿನರಿ ಟಾಯ್, ಅಲ್ಲಿ ಬೆಂಕಿ ಇರೋದಿಲ್ಲ, ಒಲೆ ಥರ ಕಾಣಿಸ್ತದೆ, ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಇಡ್ತಾರೆ, ಅದರಲ್ಲಿ ಆಟದಲ್ಲಿ ಪಾಯಸ ಮತ್ತು ಎಲ್ಲ ರೋಟಿ ಚಪಾತಿ ಪೂರಿ ಎಲ್ಲ ಮಾಡ್ತಾರೆ. ಆ ರೀತಿ ಆಟಿಕೆ ಸಾಮಾನು ಕೊಡ್ತಾರೆ. ಸೊ ಗಂಡು ಮಕ್ಕಳಾಗಿದ್ದರೆ ಅವರಿಗೆ ಕಾರ್ ಓಡಿಸೋ ಆಸೆ, ಅಪ್ಪ ನಾನು ಕಾರ್ ಓಡಿಸ್ತೀನಿ, ಅಪ್ಪನ ಕಾರ್ ನೋಡಿ ನನಗೊಂದು ಕಾರ್ ಬೇಕು ಅಂತಾನೆ. ಅವರಪ್ಪ ಏನು ಮಾಡ್ತಾನೆ, ಮಕ್ಕಳಿಗೆ ಸಣ್ಣ ಆಟ ಸಾಮಾನು 3 ವೀಲರ್ ಗಾಡಿ ಕೊಡಿಸ್ತಾನೆ. ಅದರಲ್ಲಿ ಅವರು ಪುಷ್ ಮಾಡ್ತಾ ಆಟ ಆಡ್ತಾರೆ, ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅಂತ. ಯಾಕೆಂದರೆ ಅದು ಪ್ರಭುತ್ವವನ್ನು ನಡೆಸುವ ಒಂದು ಪ್ರವೃತ್ತಿ ಬದ್ಧಾತ್ಮದಲ್ಲಿದೆ. ಐ ಆಮ್ ದ ಲಾರ್ಡ್ ಆಫ್ ಆಲ್ ಐ ಸರ್ವೆ. ಈ ಕಣ್ಣಿಗೆ ಏನು ಕಾಣಿಸುತ್ತೋ ಎಲ್ಲದು ನನಗೋಸ್ಕರ ನಾನೇ ಅದನ್ನು ಭೋಗಿಸಬೇಕು ಅನ್ನೋ ಒಂದು ಪ್ರವೃತ್ತಿ ಬದ್ಧ ಆತ್ಮದಲ್ಲಿದೆ. ಈ ಪ್ರವೃತ್ತಿಯೇ ನಮ್ಮ ಬಂಧನಕ್ಕೆ ಕಾರಣವಾಗ್ತದೆ. ಯಾಕಂದರೆ ಕೃಷ್ಣ ಹೇಳ್ತಾನೆ, ನಿನಗೆ ಪ್ರಭುತ್ವ ಮಾಡೋ ಬಯಕೆ ಇದೆ, ಆದರೆ ಈ ಇಡೀ ಜಗತ್ತಿನ ಪ್ರಭು ನಾನೇ, ಇಡೀ ಜಗತ್ತನ್ನು ನಡೆಸುವವನು ನಾನೇ ಅಂತ ಕೃಷ್ಣ ಹೇಳ್ತಾನೆ. ಕರೆಕ್ಟ್, ರೈಟ್. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಕರೆಕ್ಟ್. ಇಡೀ ಜಗತ್ತು ಭಗವಂತನಿಂದ ಸೃಷ್ಟಿಯಾಗಿದೆ, ಭಗವಂತನೇ ಅದರ ನಿರ್ವಹಣೆ ಪಾಲನೆ ಎಲ್ಲ ಮಾಡ್ತಾ ಇದ್ದಾನೆ. ರೈಟ್. ಸೊ ನಮ್ಮಿಂದ ಈ ಜಗತ್ತನ್ನು ನಡೆಸುವುದು ಸಾಧ್ಯವಿಲ್ಲ. ರೈಟ್. ಯಾರೋ ಒಬ್ಬರು ಬೆಟ್ಟದ ಮೇಲೆ ಹೋಗಿ ರಾತ್ರಿ ಸಮಯದಲ್ಲಿ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಸೂರ್ಯೋದಯ ಸಮಯಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಸೊ ದೆನ್ ಹಿ ಸ್ಟಾರ್ಟೆಡ್ ಟೆಲ್ಲಿಂಗ್, ಇವತ್ತು ಸೂರ್ಯ ಉದಯವಾಗಬಾರ್ದು. ಸೊ ಹಿ ಟ್ರೈ ಟು ಕಂಟ್ರೋಲ್ ದ ಸನ್ ಟು ಪುಷ್ ಇಟ್ ಡೌನ್ ಆ್ಯಂಡ್ ನಾಟ್ ಕಮ್ ಅಪ್. ಬಟ್ ಸೂರ್ಯ ಬಂದೇ ಬಿಟ್ಟ. ಸೊ ನಮ್ಮ ಪ್ರಭುತ್ವ ಏನಿದೆ ಕೇವಲ ಊಹೆ ಮಾತ್ರವಿದೆ, ನಾವು ಏನನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಗ್ರಹಣ ಕಾಲದಲ್ಲಿ ಗ್ರಹಣ ನಿಲ್ಸೋಕ್ಕಾಗಲ್ಲ. ಚಂಡಮಾರುತ ಬಂದರೆ ಚಂಡಮಾರುತವನ್ನೇ ನಿಲ್ಸೋಕ್ಕಾಗಲ್ಲ, ಮನೆ ಖಾಲಿ ಮಾಡ್ಕೊಂಡು ಬೇರೆ ಸ್ಥಳಕ್ಕೆ ಹೋಗಬೇಕಾಗ್ತದೆ. ಆ್ಯಂಡ್ ಭೂಕಂಪ ಆದರೆ ಮನೆಯೆಲ್ಲ ಬಿದ್ದೋಗ್ತದೆ, ನಿಲ್ಸೋಕ್ಕಾಗಲ್ಲ. ಅದು ಅಷ್ಟೆಲ್ಲ ಯಾಕೆ, ನಾವು ನಮ್ಮ ರೋಗಗಳನ್ನು ಕೂಡ ನಿವಾರಣೆ ಮಾಡೋಕ್ಕಾಗಲ್ಲ, ತಡೆಯೋಕ್ಕಾಗಲ್ಲ. ರೈಟ್. ಸೊ ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ದೇಹ ಕೂಡ ನಮ್ಮ ನಿಯಂತ್ರಣದಿಲ್ಲ. ನಾವು ಅಟ್ಲೀಸ್ಟ್ ನಮ್ಮ ದೇಹದ ಪ್ರಭು ನಾನು ಅಂತ ನಾವು ಯೋಚನೆ ಮಾಡ್ತೀವಿ, ಆದರೆ ನಮ್ಮ ದೇಹದ ಪ್ರಭು ಕೂಡ ನಾವಲ್ಲ. ನಮ್ಮ ಹೃದಯ ಹೇಗೆ ಬಡಿತಾ ಇದೆ, ಟಪ್ 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 ಬಡ್ಕೊತಾ ಇದ್ದೀರ. ಯಾರು ಕಂಟ್ರೋಲ್ ಮಾಡ್ತಾಯಿದ್ದಾರೆ? ನೀವು ಕಂಟ್ರೋಲ್ ಮಾಡ್ತಾಯಿದ್ದೀರಾ? ನಾವು ಯಾರು ಕಂಟ್ರೋಲ್ ಮಾಡ್ತಾಯಿಲ್ಲ. ರೈಟ್. ಹೊಟ್ಟೆಗೆ ಆಹಾರ ಹಾಕ್ತೀವಿ ನಾವು ಬಾಯಿಂದ, ಆಹಾರಲ್ಲಿ ಹೋಗ್ತದೆ. ಡೈಜೆಷನ್ ಯಾರು ಮಾಡ್ತಾಯಿದ್ದಾರೆ? ನಾವು ಮಾಡ್ತಾಯಿದ್ದೀವ? ಯಾರು ಮಾಡ್ತಾಯಿದ್ದಾರೆ? ಕೃಷ್ಣನೇ ಮಾಡ್ತಾಯಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಸೊ ಭಗವಂತ ಹೊಟ್ಟೆಯಲ್ಲಿ ಕೂತ್ಕೊಂಡು ಅವರೇ ಡೈಜೆಸ್ಟ್ ಮಾಡ್ತಾಯಿದ್ದಾರೆ. ಸೊ ನಮ್ಮ ಉಸಿರಾಟ ಯಾರು ಕಂಟ್ರೋಲ್ ಮಾಡ್ತಾಯಿದ್ದಾರೆ? ನಾವು ಕಂಟ್ರೋಲ್ ಮಾಡ್ತಿದ್ದೋ? ಇನ್ ಔಟ್ ಆಟೋಮೆಟಿಕ್ ಆಗ್ತಾಯಿದೆ. ಸೊ ನಾವು ದೇಹದಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದೀವಿ? ನಾವು ದೇಹನೇ ನಮ್ಮ ಕಂಟ್ರೋಲಲ್ಲಿಲ್ಲ. ಸ್ವಲ್ಪ ಮಟ್ಟಿಗೆ ಕಂಟ್ರೋಲಲ್ಲಿದೆ, ಬಟ್ ಸಾಕಷ್ಟು ಮಟ್ಟಿಗೆ ಕಂಟ್ರೋಲಲ್ಲಿಲ್ಲ. ರೈಟ್. ಯಾವುದಾದ್ರೂ ಒಂದು ಫಾರಿನ್ ಬಾಡಿ ಒಳಗಡೆ ಬಂದುಬಿಟ್ರೆ, ವೈರಸ್ ಅಥವಾ ಬ್ಯಾಕ್ಟೀರಿಯಾ ಬಂದುಬಿಟ್ರೆ, ಅದ್ರ ಜೊತೆ ಯುದ್ಧ ಯಾರು ಮಾಡ್ತಾರೆ? ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಭಗವಂತನೇ ಅದು ಸಿಸ್ಟಮ್ ಮಾಡಿದ್ದಾನೆ. WBC RBC ಅದೆಲ್ಲ ಅಟ್ಯಾಕ್ ಮಾಡಿ ಜ್ವರ ಬರ್ತದೆ. ಜ್ವರ ಅಂದರೆ ಏನು?
ಒಳಗಡೆ ಯುದ್ಧ ನಡೀತಾ ಇದೆ, ವೈರಸ್ ಜೊತೆ ಅಥವಾ ಬ್ಯಾಕ್ಟೀರಿಯಾ ಯುದ್ಧ ನಡೀತಾ ಇದೆ, ಅದಕ್ಕೆ ಟೆಂಪ್ರೇಚರ್ ಹೈ ಆಗ್ತದೆ. ಸೊ ಭಗವಂತನೇ ಮೆಕ್ಯಾನಿಸಮ್ ಮಾಡಿದ್ದಾನೆ ನಮ್ಮ ಹೃದಯದ, ನಮ್ಮ ದೇಹದಲ್ಲಿ. ಸೊ ಇಷ್ಟೆಲ್ಲ ಭಗವಂತನೇ ನಿಯಂತ್ರಣ ಮಾಡ್ತಾ ಇದ್ದಾನೆ. ಆದರೂ ನಾವೇನು ತಿಳ್ಕೊತೀವಿ, ನಾನೇ ನಿಯಂತ್ರಕ ಅಂತ. ಪ್ರಕೃತಿ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಎಲ್ಲವೂ ಭಗವಂತನೇ ಮಾಡ್ತಾ ಇದ್ದಾನೆ. ಆದರೆ ಈ ಬದ್ಧ ಜೀವ ಏನು ತಿಳ್ಕೊತಾನೆ, ನಾನು ಮಾಡ್ತಾಯಿದ್ದೀನಿ, ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಹೇಳ್ತಾರೆ, ವಿಜ್ಞಾನಿಗಳೆಲ್ಲ ಹೇಳ್ತಾರೆ, ನಾವು ತುಂಬ ಇನ್ವೆನ್ಷನ್ ಮಾಡಿದ್ದೀವಿ, ತುಂಬ ಏನಂತಾರೆ ಒಳ್ಳೆಯ ಉಪಕರಣಗಳನ್ನು, ಯಂತ್ರಗಳನ್ನು ತಯಾರು ಮಾಡಿದ್ದೀವಿ, ಇದು ನಮ್ಮ ಸೃಷ್ಟಿ ಅಂತಾರೆ. ಒಳ್ಳೆ ಸೃಷ್ಟಿ ಮಾಡೋದಕ್ಕೆ ಬುದ್ಧಿ ಕೊಟ್ಟವ್ರು ಯಾರು, ಜ್ಞಾನವನ್ನು ಕೊಟ್ಟವ್ರು ಯಾರು? ಸೊ ಭಗವಂತನ ಜ್ಞಾನ ಕೊಟ್ಟಿರೋದು. ವಿಜ್ಞಾನಿಗಳು ಸ್ಯಾಟಲೈಟ್ಸನ್ನು ಮೇಲೆ ಕಳಿಸ್ತಾ ಇದ್ದಾರೆ, ಆ ಐಡಿಯಾ ಕೊಟ್ಟವ್ರು ಯಾರು? ಭಗವಂತನನ್ನು ನೋಡಿ. ಭಗವಂತ ಚಂದ್ರನ ಮಾಡಿದ್ದಾನೆ, ಸ್ಯಾಟಲೈಟ್ ಥರ ಇದ್ದಾನೆ, ರೈಟ್? ಭೂಮಿಗೆ ಸ್ಯಾಟಲೈಟ್ ಚಂದ್ರ. ಅದೇ ರೀತಿ ಪ್ರತಿಯೊಂದು ಗ್ರಹಕ್ಕೆ ಕೆಲವೊಂದು ಸ್ಯಾಟಲೈಟ್ಸ್ ಇದೆ. ಅದನ್ನು ನೋಡಿಕೊಂಡು ವಿಜ್ಞಾನಿಗಳು, ಓಕೆ ನಾವು ಕೂಡ ಸ್ಯಾಟಲೈಟ್ ಕಳಿಸೋಣ ಅದು. ಸೊ ಭಗವಂತ ಏನು ಮಾಡಿದ್ದಾನೆ, ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದನ್ನು ನೋಡ್ಕೊಂಡು ವಿಜ್ಞಾನಿಗಳು ಏರೋಪ್ಲೇನ್ ಸೃಷ್ಟಿ ಮಾಡ್ತಾರೆ, ರೈಟ್? ಪಕ್ಷಿ ಏರೋಪ್ಲೇನ್ ಅಂದರೆ ಏನು, ಅದರ ಒಂದು ಯಂತ್ರ ಅಂದರೆ ಪಕ್ಷಿಯ ಒಂದು ನಕಲು ಮಾಡ್ತಾಯಿದೆ. ಇಟ್ಸ್ ಇಮಿಟೇಟಿಂಗ್ ದ ಬರ್ಡ್. ಸೊ ಈ ರೀತಿ ಭಗವಂತನ ಸೃಷ್ಟಿಯನ್ನು ನೋಡಿ ನಾವು ನಕಲು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಹೇಗೆ ತಾಯಿ ಅಡುಗೆ ಮಾಡ್ತಾಳೆ, ಆದರೆ ಮಗಳು ಅಡುಗೆ ಸಾಮಾನಲ್ಲಿ ಇಮಿಟೇಟ್ ಮಾಡ್ತಾಳೆ. ತಾಯಿ ಮಾಡೋ ಥರನೇ ಅವಳು ನಕಲು ಮಾಡ್ತಾಳೆ, ಇಮಿಟೇಟ್ ಮಾಡ್ತಾಳೆ. ಅದೇ ರೀತಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ದೇವರು ಮಾಡಿದ್ದನ್ನು ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ದೇವರ ಸೃಷ್ಟಿಯನ್ನು ನಕಲು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದಾನೆ, ರೈಟ್? ದೇವರು ದೊಡ್ಡ ದೊಡ್ಡ ಸಮುದ್ರವನ್ನು ನಿಯಂತ್ರಣ ಮಾಡ್ತಾರೆ. ಅದೇ ನಾವು ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಅಥವಾ ಒಂದು ಒಂದು ಏನಂತಾರೆ, ಒಂದು ಲೇಕ್, ಪಾಂಡ್ ಮಾಡ್ಬೋದು, ಅಷ್ಟೇ. ಸೊ ನಮ್ಮ ನಿಯಂತ್ರಣ ತುಂಬ ಚಿಕ್ಕದಾಗಿದೆ. ನಿಯಂತ್ರಣ ಶಕ್ತಿ ಇಸ್ ವೆರಿ ವೆರಿ ಸ್ಮಾಲ್, ರೈಟ್? ಸೊ ಅದಕ್ಕೆ ಪುರುಷ ನಮ್ಮ ಬಂಧನಕ್ಕೆ ಕಾರಣ ಏನು? ಈ ಪ್ರಭುತ್ವದ ಮೆಂಟಾಲಿಟಿ. ಐ ಆಮ್ ದ ಪ್ರಭು, ರೈಟ್? ಆ ಒಂದು ಪ್ರಭುತ್ವ ಮೆಂಟಾಲಿಟಿಯನ್ನು ಬಿಟ್ಬಿಡ್ಬೇಕು, ರೈಟ್? ಯಜಮಾನಿಗೆ ನಡೆಸಬೇಕು ಅನ್ನೋ ಭಾವನೆಯನ್ನು ಬಿಟ್ಟು ಭಗವಂತನ ದಾಸನಾಗಬೇಕು. ಎಲ್ಲಿವರೆಗೂ ಈ ಯಜಮಾನಿಕೆಯ ಒಂದು ಮೆಂಟಾಲಿಟಿ ಇರ್ತದೆ, ಅಲ್ಲಿವರೆಗೂ ನಾವು ಮತ್ತೆ ಹುಟ್ಟಿ ಬರಬೇಕಾಗ್ತದೆ, ಮತ್ತೆ ಹುಟ್ಟು ಸಾವಿನ ಈ ಚಕ್ರದಲ್ಲಿ ಸಿಕ್ಕಿಬಿಡಬೇಕಾಗ್ತದೆ. ಸೊ ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್. ಸೊ ಪುರುಷ ಈ ಭೌತಿಕ ಪ್ರಕೃತಿಯಲ್ಲಿ ಕೂತ್ಕೊಂಡು, ಈ ದೇಹದಲ್ಲಿ ಕೂತ್ಕೊಂಡು ಇಡೀ ಪ್ರಕೃತಿಯನ್ನು ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಸತ್ವಗುಣ, ರಾಜಸಿಕ, ತಾಮಸಿಕ ಗುಣಗಳನ್ನು ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಕೆಲವೊಮ್ಮೆ ಸಾತ್ವಿಕ ಸುಖವನ್ನು ಅನುಭವಿಸ್ತಾನೆ, ಕೆಲವೊಮ್ಮೆ ರಾಜಸಿಕ ಸುಖವನ್ನು ಅನುಭವಿಸೋಕ್ಕೆ ಪ್ರಯತ್ನ ಪಡ್ತಾನೆ, ಕೆಲವೊಮ್ಮೆ ತಾಮಸಿಕ ಸುಖವನ್ನು ಭೋಗಿಸುತ್ತಾನೆ. ಈ ರೀತಿ ಯಾವ ಗುಣದಲ್ಲಿ ಅವನು ಇರ್ತಾ ಇದ್ದಾನೆ, ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆ ಒಂದು ಗುಣಕ್ಕೆ ಆಸಕ್ತನಾಗಿ ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಶ್ರೀ ಪ್ರಭುಪಾದರು ಸುಂದರವಾದ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇನೆಂದರೆ ಬಟ್ಟೆ ಬದಲಾಯಿಸುವ ಉದಾಹರಣೆ, ರೈಟ್? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ. ಹೇಗೆ ಒಬ್ಬ ವ್ಯಕ್ತಿ ಬಟ್ಟೆ ಹಳೆದಾದಾಗ ಅದನ್ನು ಬಿಸಾಕಿ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತಾನೆ, ಅದೇ ರೀತಿ ಜೀವಾತ್ಮ ಕೂಡ ದೇಹ ಹಳೆದಾದಾಗ ಹಳೆಯ ದೇಹವನ್ನು ಬಿಟ್ಟು ಹೊಸ ಶರೀರವನ್ನು ಸ್ವೀಕರಿಸ್ತಾನೆ, ರೈಟ್? ಅನ್ಯಾನಿ ಸಂಯಾತಿ ನವಾನಿ ದೇಹಿ, ಹೊಸ ದೇಹವನ್ನು ಒಪ್ಪಿಕೊಳ್ತಾನೆ. ಸೊ ಈ ರೀತಿ ಈ ಒಂದು ಬಟ್ಟೆ ಬದಲಾಯಿಸುವ ಒಂದು ಏನಂತಾರೆ, ಈ ಚಕ್ರ ಜನ್ಮಗಳಿಂದ ನಡೀತಾ ಇದೆ. 84 ಲಕ್ಷ ಬಟ್ಟೆಗಳಿದ್ದಾವೆ, ರೈಟ್? 84 ಲಕ್ಷ ಯೋನಿಗಳಿದ್ದಾವೆ. ಸೊ ಜೀವಾತ್ಮ ತನ್ನ ಬಯಕೆಯಂತೆ, ಆಸೆಯಂತೆ ಒಂದು ಬಟ್ಟೆಯನ್ನು ಸ್ವೀಕರಿಸ್ತಾನೆ ಈ ಜನ್ಮದಲ್ಲಿ. ಮತ್ತು ಈ ಜನ್ಮದಲ್ಲಿ ಯಾವ ರೀತಿ ಬಯಕೆಗಳನ್ನು ಬೆಳೆಸ್ಕೊತಾ ಇದ್ದಾನೆ, ಆ ಒಂದು ಆಧಾರದ ಮೇಲೆ ಮುಂದಿನ ಒಂದು ದೇಹ ನಿರ್ಣಯವಾಗ್ತದೆ. ಸೊ ಮುಂದಿನ ದೇಹಕ್ಕೆ ಈ ಜನ್ಮದಲ್ಲಿ ಮಾಡುವ ಕಾರ್ಯಗಳು ಮತ್ತು ಆಸೆಗಳು ಕಾರಣ, ಕರೆಕ್ಟ್?
ಒಬ್ಬ ಸ್ಟೂಡೆಂಟು, ಛಾತ್ರ ಸ್ಕೂಲಲ್ಲಿ ಹೋಗ್ತಾನೆ, ಅಲ್ಲಿ ಓದ್ತಾನೆ. ಯಾವ ರೀತಿ ಅವನು ಪರಿಶ್ರಮ ಪಡ್ತಾನೆ, ಎಷ್ಟು ಚೆನ್ನಾಗಿ ಓದ್ತಾನೆ, ಅಷ್ಟು ಅಂಕಗಳನ್ನು ಪಡೆದುಕೊಳ್ತಾನೆ. ಸೊ ಯಾವ ರೀತಿ ಪರಿಶ್ರಮ ಇಲ್ಲಿದೆ, ಆ ರೀತಿ ಒಂದು ರಿಸಲ್ಟ್ಸ್ ಫ್ಯೂಚರಲ್ಲಿ ಸಿಗ್ತದೆ. ಅದೇ ರೀತಿ ಯಾವ ರೀತಿ ಕರ್ಮವನ್ನು ನಾವು ಈ ದೇಹದಲ್ಲಿ ಮಾಡ್ತೀವಿ, ಆ ರೀತಿಯಾದ ಒಂದು ದೇಹವನ್ನು ನಾವು ಮುಂದಿನ ಜನ್ಮದಲ್ಲಿ ಪಡೆದುಕೊಳ್ತೀವಿ. ಈ ಜನ್ಮದಲ್ಲಿ ನಾವು ಸಾತ್ವಿಕ ಆನಂದವನ್ನು ಬಯಸಿದರೆ ಮುಂದಿನ ಜನ್ಮದಲ್ಲಿ ಸಾತ್ವಿಕ ದೇಹದಲ್ಲಿ ದೇವತೆ ಆಗಿ ಅಥವಾ ಒಳ್ಳೆಯ ಪರಿವಾರದಲ್ಲಿ ಹುಟ್ಟಿ ಬರ್ತೀವಿ. ಈ ಜನ್ಮದಲ್ಲಿ ರಾಜಸಿಕ ವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ರಾಜಸಿಕ ದೇಹವನ್ನು ಪಡಿಬೇಕಾಗ್ತದೆ. ಉದಾಹರಣೆಗೆ ಹುಲಿಯ ದೇಹ, ಚಿರತೆಯ ದೇಹ, ಈ ರೀತಿ ರಾಜಸಿಕವಾದಂತಹ ದೇಹಗಳು. ಅಥವಾ ತಾಮಸಿಕ ಗುಣವನ್ನು ಬೆಳೆಸ್ಕೊಂಡಿದ್ರೆ ಇನ್ನು ಕೀಡು ಪ್ರಾಣಿಯಾಗಿ, ನಾಯಿಯಾಗಿ, ಬೆಕ್ಕಾಗಿ ಅಥವಾ ಹಂದಿಯಾಗಿ ಅಥವಾ ಯಾವ ರೀತಿ ಅವನ ಆಸೆಗಳನ್ನು ಬೆಳೆಸ್ಕೊಂಡಿದ್ದಾನೆ, ಆ ಒಂದು ದೇಹ ಅವನಿಗೆ ಕೊಡಲಾಗ್ತದೆ, ಅವನ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ. ರೈಟ್. ಸೊ ಆ ರೀತಿ ದೇಹ ಯಾಕೆ ಕೊಡ್ತಾ ಇದ್ದಾರೆ? ಯಾಕೆಂದರೆ ಅವನು ಆ ರೀತಿ ಆಸೆಗಳನ್ನು ಬಯಸ್ತಾ ಇದ್ದಾನೆ. ಸೊ ಯಾರಿಗಾದರೂ ತುಂಬ ಮಾಂಸ ತಿನ್ನೋ ಆಸೆ ಇದೆ, ತುಂಬ ಮಾಂಸ ತಿಂತಾರೆ ಡೈಲಿ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಸೊ ದೇವರು ಏನು ಹೇಳ್ತಾನೆ, ನಿನಗೆ ಇಷ್ಟೊಂದು ಆಸೆ ಇದೆ, ನೀನು ಹುಲಿಯಾಗುಟ್ಟು ಅದನ್ನೇ ತಿಂತಾ ಇರು ಅಂತ. ಕರೆಕ್ಟ್. ಸೊ ಈ ರೀತಿ ಯಾವ ರೀತಿ ಆಸೆಗಳನ್ನು ಜೀವಾತ್ಮ ಬೆಳೆಸ್ಕೊತಾನೆ, ಆ ರೀತಿಯಾದ ಒಂದು ಶರೀರ ಆಲ್ರೆಡಿ ತಯಾರಾಗ್ತಾ ಇದೆ. ಅವನು ದೇಹ ತ್ಯಾಗ ಮಾಡಿದ ಮೇಲೆ ಮುಂದಿನ ಜನ್ಮ ಆಲ್ರೆಡಿ ನಿಗದಿತವಾಗಿರ್ತದೆ. ಸೊ ನಮ್ಮ ಸ್ಥೂಲ ದೇಹವಿದೆ, ಸೂಕ್ಷ್ಮ ದೇಹವಿದೆ, ಸೂಕ್ಷ್ಮ ದೇಹದ ಒಳಗಡೆ ಆತ್ಮ ಇದೆ. ಸೊ ನಮ್ಮ ಸ್ಥೂಲ ದೇಹದ ಆಕಾರ ನಮ್ಮ ಸೂಕ್ಷ್ಮ ದೇಹದಲ್ಲಿರುವಂಥ ಬಯಕೆಗಳು ಮತ್ತು ಕರ್ಮದಾನುಸಾರ ನಿರ್ಮಾಣ ಆಗ್ತದೆ. ರೈಟ್. ಸೊ ಎಕ್ಸಾಂಪಲ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಕ್ಯಾನ್ ಬಿ ಗಿವನ್. ಯಾವ ರೀತಿ ಸಾಫ್ಟ್ವೇರ್ ಇದೆ ಆ ರೀತಿ ಹಾರ್ಡ್ವೇರ್ ಕೆಲಸ ಮಾಡ್ತದೆ. ಅದೇ ರೀತಿ ಯಾವ ರೀತಿ ನಮ್ಮ ಸೂಕ್ಷ್ಮ ದೇಹವಿದೆ ಆ ರೀತಿಯಾದ ಒಂದು ಸ್ಥೂಲ ದೇಹ ನಮಗೆ ದೇವರು ಕೊಡ್ತಾನೆ. ರೈಟ್. ಸೊ ಸಾತ್ವಿಕವಾದ ಒಂದು ನಾವು ಬಯಕೆಗಳನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯ ಜನ್ಮ ಸಿಗ್ತದೆ. ಸೊ ಅಟ್ಲೀಸ್ಟ್ ಸಾತ್ವಿಕ ಜೀವನವನ್ನು ನಡೆಸಬೇಕು ಅಂತ ಕೃಷ್ಣ ಹೇಳ್ತಾನೆ. ಆದರೆ ಸಾತ್ವಿಕ ದೇಹ ಕೂಡ, ಸಾತ್ವಿಕ ಜನ್ಮ ಕೂಡ ಒಳ್ಳೆಯದಲ್ಲ. ಯಾಕೆಂದರೆ ಅದು ಕೂಡ ಹುಟ್ಟು ಮತ್ತು ಸಾವಿಗೆ ಕಾರಣ, ಅದು ಕೂಡ ಬಂಧನಕ್ಕೆ ಕಾರಣ. ಅದಕ್ಕಾಗಿ ಈ ಸತ್ವಗುಣ, ರಜಗುಣ, ತಮಗುಣದ ಸಂಪರ್ಕವನ್ನು ಮೀರಿ ನಾವು ಶುದ್ಧ ಸತ್ವ ಅಥವಾ ಆಧ್ಯಾತ್ಮಿಕ ಸ್ತರಕ್ಕೆ ಬರಬೇಕು. ಆಗ ಮಾತ್ರ ನಾವು ಈ ಬಂಧನದಿಂದ ಮುಕ್ತರಾಗಬಹುದು ಅನ್ನುವುದು ಭಗವದ್ಗೀತೆಯ ಒಂದು ಸಂದೇಶ. ಮಾಂ ಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ರೈಟ್ ಸಗುಣಾನ್ ಸಮದೀದೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವಾಗೊಬ್ಬ ವ್ಯಕ್ತಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸ್ತಾನೆ, ಅವ್ಯಭಿಚಾರೇಣ ಸೇವಾ, ರೈಟ್ ನಿಸ್ವಾರ್ಥ ಸೇವೆ, ಶುದ್ಧ ಭಕ್ತಿಯನ್ನು ಯಾವಾಗ ಸಲ್ಲಿಸ್ತಾನೆ, ಆಗ ಅವನು ಈ ಗುಣಗಳ ಸಂಪರ್ಕದಿಂದ ಮುಕ್ತನಾಗಿ ಅವನು ಉತ್ತಮವಾದ ಒಂದು ಸ್ತರಕ್ಕೆ ಬರ್ತಾನೆ, ಆಧ್ಯಾತ್ಮಿಕ ಸ್ತರಕ್ಕೆ ಬರ್ತಾನೆ. ಅಂಥ ಒಂದು ಸ್ತರಕ್ಕೆ ಬ್ರಹ್ಮಭೂತ ಸ್ತರ ಅಂತ ಕೂಡ ಕರೀತಾರೆ. ಆ ಒಂದು ಸ್ತರದಲ್ಲಿ ಅವನು ಭಕ್ತಿ ಸೇವೆಯನ್ನು ಚೆನ್ನಾಗಿ ಮಾಡಬಹುದು, ಅತಿ ಉತ್ತಮವಾದ ಆನಂದವನ್ನು ಅನುಭವಿಸಬಹುದು, ತನ್ನ ನಿಜವಾದ ಸೌಖ್ಯವನ್ನು ಅವನು ಪಡೆದುಕೊಳ್ಳಬಹುದು. ಎಲ್ಲಿವರೆಗೂ ಪ್ರಭುತ್ವದ ಬಯಕೆ ಇರ್ತದೆ ಅಲ್ಲಿವರೆಗೂ ಈ ಬಂಧನ ಇದ್ದೇ ಇರ್ತದೆ, ಈ ಜನ್ಮ ಮೃತ್ಯುವ ಚಕ್ರ ಇದ್ದೇ ಇರ್ತದೆ. ಸೊ ದಟ್ ಇಸ್ ದ ಮೇನ್ ಪಾಯಿಂಟ್ ಆಫ್ ದಿಸ್ ವರ್ಸ್. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಪುರುಷ ಅಂದರೆ ಇಲ್ಲಿ ಆತ್ಮ, ಜೀವಾತ್ಮ. ನಾನು ಪುರುಷ ಅಂತ ತಿಳ್ಕೊಂಡಿರೋ ವ್ಯಕ್ತಿ. ಆ್ಯಕ್ಚುಲಿ ನಾವು ಪುರುಷರಲ್ಲ, ನಾವು ಪ್ರಕೃತಿ. ರೈಟ್. ಭಗವದ್ಗೀತೆಯಲ್ಲಿ ಏನು ಹೇಳಲಾಗಿದೆ? ಎರಡು ರೀತಿಯ ಪ್ರಕೃತಿ ಇದೆ. ರೈಟ್. ಒಂದು ಜಡ ಪ್ರಕೃತಿ, ಇನ್ನೊಂದು ಚೇತನ ಪ್ರಕೃತಿ. ಕರೆಕ್ಟ್. ಅಪರೇಯಮಿತಸ್ತನ್ಯಾಂ ಪ್ರಕೃತಿ ವಿದ್ಯಮೇ ಪರಾಂ ಜೀವಭೂತ ಮಹಾಬಾಹೋ ಏಧಂ ಧಾರತೆ ಜಗತ್. ಸೊ ಜೀವಾತ್ಮ ಏನಿದೆ ಅದು ಕೂಡ ಒಂದು ಪ್ರಕೃತಿ, ಆದರೆ ಅದು ಪರಾ ಪ್ರಕೃತಿ. ಇನ್ನೊಂದು ಪ್ರಕೃತಿ ಅಪರಾ ಪ್ರಕೃತಿ. ಅಪರಾ ಪ್ರಕೃತಿ ಜಡ ಜಗತ್ತು, ಭೂಮಿ, ಅಪೋ, ಅನಲೋ, ವಾಯುಖಂ, ಮನಬುದ್ಧಿ, ಅಹಂಕಾರ ಇವೆಲ್ಲವೂ ಪ್ರಕೃತಿ. ಬಟ್ ಇದು ಅಪರಾ ಪ್ರಕೃತಿ. ಆದರೆ ಪರಾ ಪ್ರಕೃತಿ ಅಂದರೆ ಜೀವಾತ್ಮ. ಈ ಜೀವಾತ್ಮ ಈ ಜಡ ಪ್ರಕೃತಿಯನ್ನು ನಿಯಂತ್ರಿಸಬಹುದು ಸ್ವಲ್ಪ ಮಟ್ಟಿಗೆ. ಅದಕ್ಕೋಸ್ಕರ ಸೊ ಆ ಯಾವ ಜೀವಾತ್ಮಕ್ಕೆ ಈ ಪ್ರಭುತ್ವದ ಬಯಕೆ ಇದೆ ಅಂತಹ ಜೀವಾತ್ಮಕ್ಕೆ ಪುರುಷ ಅಂತ ಕರೀತಾರೆ.
ಆ್ಯಕ್ಚುಲಿ ಆತ್ಮಪುರುಷನಲ್ಲ, ಆತ್ಮ ಪ್ರಕೃತಿ. ಆದರೆ ಆ ಪುರುಷ ಭಾವನೆ ಬಂದಾಗ ಅವನಿಗೆ ಪುರುಷ ಅಂತ ಕರೀತಾರೆ. ಸೊ ಪುರುಷ ಪ್ರಕೃತಿಸ್ಥೋಹಿ, ಈ ಪ್ರಕೃತಿಯ ಮಡಿಲಲ್ಲಿದ್ದಾನೆ. ಭುಂಕ್ತೆ, ಅವನು ಈ ಗುಣಗಳನ್ನು ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಈ ಕಾರಣದಿಂದ, ಈ ಭೋಗ ಆಸೆಯ ಕಾರಣದಿಂದ ಗುಣಸಂಗಸ್ಯ ಸದ್ ಅಸದ್ ಯೋನಿ ಜನ್ಮಸು, ಈ ಗುಣಗಳ ಸಂಪರ್ಕದಿಂದ ಸತ್ ಯೋನಿ ಅಸತ್ ಯೋನಿ ಜನ್ಮಸು. ಸತ್ ಯೋನಿ ಅಂದರೆ ಒಳ್ಳೆಯ ದೇಹಗಳು, ದೇವತೆಯ ದೇಹ. ಅಸತ್ ಯೋನಿ ಅಂತಂದರೆ ನೀಚ, ಅಂದರೆ ನಿಮ್ನ ದೇಹಗಳು, ಪ್ರಾಣಿ ದೇಹಗಳು, ಅಥವಾ ಈವನ್ ಮನುಷ್ಯರಲ್ಲೂ ಕೂಡ ಕೀಳು ದೇಹಗಳು ದೊರಕುತ್ತವೆ. ಸೊ ಯಾವ ರೀತಿ ಅವನು ಸಂಪರ್ಕ ಬೆಳೆಸ್ಕೊತಾನೆ ಆ ರೀತಿ ಅವನಿಗೆ ಮುಂದಿನ ದೇಹ ಸಿಗ್ತದೆ. ಸೊ ದಟ್ಸ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ತುಂಬ ಎಚ್ಚರಿಕೆಯಿಂದ ನಾವು ಒಳ್ಳೆಯ ಸಂಘವನ್ನು ಮಾತ್ರ ಮಾಡಬೇಕು. ರೈಟ್. ಕಾರಣಂ ಗುಣಸಂಗಸ್ಯ, ಯಾವ ರೀತಿ ಗುಣದ ಸಂಪರ್ಕದಲ್ಲಿ ಬರ್ತಾ ಇದ್ದೀವಿ ಆ ರೀತಿ ನಾವು ಬಂಧನಕ್ಕೆ ಒಳಗಾಗ್ತೀವಿ, ನಮ್ಮ ಭವಿಷ್ಯ ನಿರ್ಮಾಣ ಆಗ್ತದೆ. ಸೊ ಅದಕ್ಕೆ ತಾಮಸಿಕ ಜೀವನವನ್ನೇ ನಡೆಸಬಾರ್ದು. ರೈಟ್. ತಾಮಸಿಕ ಜೀವನ ಅಂತಂದ್ರೇನು? ತುಂಬ ಆಲಸಿ ಜೀವನ, ನೋ ರೆಸ್ಪಾನ್ಸಿಬಿಲಿಟಿ, ರೈಟ್. ಪಾಪಿ ಜೀವನ, ರೈಟ್. ಕುಡಿಯೋ ಚಟ, ತಿನ್ನೋ ಚಟ, ಇದೆಲ್ಲ ತಾಮಸಿಕ. ರೈಟ್. ಈ ತಾಮಸಿಕ ಜೀವನ ನಡೆಸೋದು. ಮತ್ತು ತುಂಬ ನಿದ್ರೆ ಮಾಡೋದು, 8 ಗಂಟೆ 10 ಗಂಟೆ 12 ಗಂಟೆ ಮಲಗಿರ್ತಾರೆ, ಮಾಡೋಕ್ಕೇನು ಈ ಕೆಲಸ ಇಲ್ಲ, ನಿದ್ರೆ ಮಾಡ್ತಾ ಇರೋದು. ಸೊ ಈ ರೀತಿ ನಿದ್ರೆಗೆ ಆಸಕ್ತರಾದರೆ ಮುಂದಿನ ಜನ್ಮದಲ್ಲಿ ಏನಾಗ್ತಾರೆ ಅವರು? ಹಾಂ, ಕುಂಭಕರ್ಣ ಆಗ್ತಾನೆ. ಕುಂಭಕರ್ಣ ನಿದ್ರೆ ಮಾಡ್ತಾಯಿರು. ರೈಟ್. ಒಂದು ಪ್ರಾಣಿ ಇದೆ, ಅದು ವರ್ಷದಲ್ಲಿ 6 ತಿಂಗಳು ಮಲಗುತ್ತಂತೆ. ರೈಟ್. ಸೊ ದಟ್ಸ್ ಕಾಲ್ಡ್ ಪೋಲಾರ್ ಬೇರ್. ರೈಟ್. ಅದು ಹಿಮಾಲಯದಲ್ಲಿರುವಂತಹ ಒಂದು ಕರಡಿ, ಅದು 6 ತಿಂಗಳು ಮಲಗ್ತದೆ. ಸೊ ದೇವ್ರು ಹೇಳ್ತಾನೆ, ನಿದ್ರೆ ಮಾಡೋ ಅಷ್ಟೊಂದು ಆಸೆ ಇದ್ದರೆ ಟೇಕ್ ದಟ್ ಬಾಡಿ ಆಫ್ ಎ ಪೋಲಾರ್ ಬೇರ್ ಆ್ಯಂಡ್ ಸ್ಲೀಪ್. 6 ತಿಂಗಳು ನಿದ್ರೆ ಮಾಡು ಕುಂಭಕರ್ಣನ ಥರ. ಸೊ ಅದಕ್ಕೆ ತಾಮಸಿಕ ಗುಣಗಳನ್ನು ಬೆಳೆಸ್ಕೊಂಡ್ರೆ ತಾಮಸಿಕ ಯೋನಿ ಖಚಿತ. ಸೊ ತಾಮಸಿಕ ಜೀವನ ನಡೆಸಬಾರ್ದು. ರಾಜಸಿಕ ಜೀವನ ಅಂತಂದರೆ ಹಾಂ, ಹುಲಿ ಸಮಾನ. ಓಕೆ. ಮನುಷ್ಯರಿಗೂ ಕೂಡ ರಾಜಸಿಕ. ದುಡ್ಡು 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 ಅಂತ ದುಡ್ಡಿನಿಂದ ಓಡಾಡ್ತಾ ಎಷ್ಟೋ ಪರಿಶ್ರಮ ಪಡುವುದು ಅಂದರೆ ರಾಜಸಿಕ. ಮನಸ್ಸಿಗೆ ಶಾಂತಿನೇ ಇಲ್ಲ, ಯಾವಾಗ ನೋಡಿದ್ರು ಬಿಸಿ 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 ಬಿಸಿ. ಸತ್ಸಂಗ ಬಂದರೆ ಬಿಸಿ 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 ಅಂತಾರೆ, ಟೈಮೇ ಇಲ್ಲ ಅಂತಾರೆ. ಯಾಕೆ? ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡ್ಡು 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 ಅಂತ ಕೆಲಸ ಮಾಡ್ತಾ ಇರ್ತಾನೆ. ಅದು ರಾಜಸಿಕ. ಸಂಘ ಆ್ಯಂಡ್ ತೃಷ್ಣ, ಟು ಮಚ್ ಹ್ಯಾಂಕರಿಂಗ್, ತೃಷ್ಣೆ ಇರ್ತದೆ ಅವನಿಗೆ. ತೃಷ್ಣೆ ಅಂದರೆ ಬಾಯಾರಿಕೆ. ಸೊ ಟು ಮಚ್ ಹಂಗರ್ ಫಾರ್ ವಾಟ್? ಸೆನ್ಸ್ ಗ್ರಾಟಿಫಿಕೇಷನ್, ಎಸ್ಪೆಷಲಿ ಮನಿ, ದುಡ್ಡು ಬೇಕು ಅಂತ ತುಂಬ ಪರಿಶ್ರಮ ಪಡ್ತಾನೆ ಅಂತಹ ಯೋನಿ. ಸೊ ಅಂತಹ ಒಂದು ಆಸೆಗಳನ್ನು ಬೆಳೆಸ್ಕೊಂಡಿದ್ದರೆ ದೆನ್ ಹಿ ವಿಲ್ ಡೆವಲಪ್ ರಾಜಸಿಕ ದೇಹ ಇನ್ ದ ನೆಕ್ಸ್ಟ್ ಲೈಫ್. ಸೊ ಅದಕ್ಕಾಗಿ ಸಾತ್ವಿಕ ಜೀವನ ಒಳ್ಳೆಯದು. ಸಾತ್ವಿಕ ಜೀವನ ಅಂದ್ರೇನು? ಸುಖಂ ಜ್ಞಾನಂ. ಅವನು ಸುಖವಾಗಿರ್ತಾನೆ, ಜ್ಞಾನದಲ್ಲಿರ್ತಾನೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಿರ್ತದೆ. ರೈಟ್. ರಾಜಸಿಕದಲ್ಲಿ ತಾಮಸಿಕದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಿರೋದಿಲ್ಲ. ರೈಟ್. ಸೊ ತಾಮಸಿಕದಲ್ಲಿ ಅಧರ್ಮವನ್ನು ಧರ್ಮ ಅಂತ ಪರಿಗಣಿಸ್ತಾನೆ. ರಜಗುಣದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತಾಗೋದಿಲ್ಲ. ಆದರೆ ಸತ್ವಗುಣದಲ್ಲಿರುವವನು ಇದು ಧರ್ಮ ಇದು ಅಧರ್ಮ ಅಂತ ಅವನಿಗೆ ಕ್ಲಿಯರಾಗಿ ಗೊತ್ತಿರ್ತದೆ. ಮತ್ತು ರಜಗುಣದಲ್ಲಿ ಕೆಲವೊಮ್ಮೆ ಸರಿ ಯಾವುದು ತಪ್ಪು ಏನು ಅಂತ ಗೊತ್ತಿದ್ರೂ ಕೂಡ ಸರಿಯಾದದ್ದನ್ನು ಮಾಡೋ ಶಕ್ತಿ ಸಾಮರ್ಥ್ಯ ಅವನ ಹತ್ರ ಇರೋದಿಲ್ಲ. ಸೊ ಅದಕ್ಕಾಗಿ ಸತ್ವಗುಣ ಇಸ್ ಬೆಸ್ಟ್. ಯಾಕೆಂದರೆ ಧಾರ್ಮಿಕ ಜೀವನವನ್ನು ನಡೆಸೋದಕ್ಕೆ ಸತ್ವಗುಣ ಬಹುಮುಖ್ಯ. ಸೊ ಅದಕ್ಕೆ ಸಾತ್ವಿಕ ಜೀವನವನ್ನು ನಾವು ನಡೆಸಬೇಕು. ಸೊ ಸಾತ್ವಿಕ ಜೀವನ ಅಂತಂದ್ರೆ ಬೆಳಗ್ಗೆ ಬೇಗ ಏಳೋದು, ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಎದ್ದು ಪೂಜೆ ಕಾರ್ಯಗಳನ್ನು ಮಾಡುವುದು, ಜಪ ಮಾಡುವುದು, ಗೀತೆ ಓದುವುದು, ಸಾಧನೆ ಮಾಡುವುದು, ದಟ್ಸ್ ಸಾತ್ವಿಕ ಜೀವನ. ರೈಟ್. ಒನ್ ಶುಡ್ ಗೆಟ್ ಅಪ್ ಅರ್ಲಿ. ದೆನ್ ಇಡೀ ಶುದ್ಧವಾದ ಜೀವನ ನಡೆಸುವುದು, ಶಾಕಾಹಾರಿ ಜೀವನ ಮತ್ತು ಭಕ್ತಿಪೂರ್ಣದ ಜೀವನ, ಸೇವೆ ಮನೋಭಾವವನ್ನು ಬೆಳೆಸಿಕೊಂಡು ಇತರರಿಗೆ ಸೇವೆ ಸಲ್ಲಿಸುವುದು, ನಿಸ್ವಾರ್ಥ ಜೀವನವನ್ನು ನಡೆಸುವುದು, ನಮಗೋಸ್ಕರ ಅಲ್ಲ ಬೇರೆಯವ್ರಿಗೋಸ್ಕರ ಜೀವನ ಮಾಡುವುದು. ಸೊ ದಟ್ಸ್ ಕಾಲ್ಡ್ ಸಾತ್ವಿಕ. ಸೊ ಮತ್ತು ರೆಗ್ಯುಲೇಷನ್,
ರೈಟ್. ತುಂಬ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ತುಂಬ ನಿಯಂತ್ರಿತವಾದ ಜೀವನವನ್ನು ನಡೆಸಬೇಕು. ಆಹಾರದಲ್ಲಿ ನಿಯಂತ್ರಣ, ನಿದ್ರೆಯಲ್ಲಿ ನಿಯಂತ್ರಣ, ವಿಹಾರದಲ್ಲಿ ಮತ್ತು ತನ್ನ ಆಫೀಸ್ ಚಟುವಟಿಕೆಗಳಲ್ಲಿ ಕೂಡ ನಿಯಂತ್ರಣ ಇರಬೇಕು. ಅಂತಹ ನಿಯಂತ್ರಣದ ಜೀವನವನ್ನು ನಡೆಸಿದಾಗ ಅವನು ಸುಖವಾಗಿರ್ತಾನೆ. ಯೋಗೋ ಭವತಿ ದುಃಖ. ಸೊ ದುಃಖವನ್ನು ಮಿಟಿಗೇಟ್ ಮಾಡಬೇಕಂದ್ರೆ ಈ ಶುಡ್ ಲೀಡ್ ಎ ಸಾತ್ವಿಕ್ ಲೈಫ್, ಸಾತ್ವಿಕ ಜೀವನ. ಸೊ ಸಾತ್ವಿಕ ಜೀವನವನ್ನು ನಡೆಸುವವರಿಗೆ ಭಕ್ತಿ ಸೇವೆ ತುಂಬ ಸರಳವಾಗ್ತದೆ. ಆದರೆ ರಜಗುಣದಲ್ಲಿ ತಮಗುಣದಲ್ಲಿರುವವನು ಭಕ್ತಿ ಸೇವೆ ಮಾಡೋಕ್ಕೆ ಬಂದರೆ ತುಂಬ ಕಷ್ಟ ಆಗ್ತದೆ ಅವನಿಗೆ. ತಮಗುಣದಲ್ಲಿರುವವನು ಭಕ್ತಿ ಸೇವೆ ಮಾಡೋಕ್ಕೆ ಬಂದಾಗ ಕೈಯಲ್ಲಿ ಜಪಮಾಲೆ ಹಿಡಿದ ತಕ್ಷಣ ನಿದ್ರೆ ಬರ್ತದೆ, ಹೌದಿಲ್ಲ? ರಜಗುಣದಲ್ಲಿರೋನು ಜಪ ಮಾಡಿ ಕೂತ್ಕೊಂಡ ತಕ್ಷಣ ಸಾವಿರಾರು ಆಲೋಚನೆಗಳು ಬರ್ತವೆ, ರೈಟ್. ಮನಸ್ಸು ಸ್ಥಿರವಾಗಿರೋದಿಲ್ಲ. ಆದರೆ ಸಾತ್ವಿಕ ಜೀವನ ಶೈಲಿಯನ್ನು ನಡೆಸುವವನು ಅವನು ಭಕ್ತಿ ಸೇವೆಯಲ್ಲಿ ಬಂದರೆ ತುಂಬ ಸರಳ, ರೈಟ್. ಚಾಂಟಿಂಗ್ ಹರೇ ಕೃಷ್ಣ ಈಸ್ ಈಸಿ, ಸಿಟ್ಟಿಂಗ್ ಇನ್ ಕ್ಲಾಸ್ ಆ್ಯಂಡ್ ಹಿಯರಿಂಗ್ ಈಸ್ ಈಸಿ, ತುಂಬ ಸರಳ, ರೈಟ್. ಸೊ ಉದಾಹರಣೆಗೆ ಯಾರಾದರೂ ರಜಗುಣದವ್ರು ಬಂದು ಕೂತ್ಕೊಂಡ್ರೆ ಕ್ಲಾಸಲ್ಲಿ ಪ್ರತಿ ನಿಮಿಷ ಮೊಬೈಲ್ ನೋಡ್ತಾ ಇರ್ತಾರೆ. ಯಾರಾದ್ರು ರಜಗುಣ, ಯಾಕೆಂದರೆ ಕೈ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮೊಬೈಲ್ ನೋಡೋದು, ಮೆಸೇಜ್ ರಿಪ್ಲೈ ಮಾಡೋದು, ಫೋನ್ ಮಾಡೋದು, ಇದೆಲ್ಲ ಯಾವಾಗಲೂ ಟೈಮ್ ನೋಡ್ತಾ ಇರ್ತಾರೆ. ಯಾವಾಗ ಮುಗೀತದೆ. ದಟ್ ಇಸ್ ರಜಗುಣ. ತಮಗುಣ ಅಂತಂದರೆ ಅವ್ರು ಮಾತಾಡ್ತಿರ್ತಾರೆ, ನಾನು ನಿದ್ದೆ ಮಾಡೋಣ ಅಂತ ಹಿಂದ್ಗಡೆ ಕೂತ್ಕೊಂಡು ನಿದ್ದೆ ಮಾಡ್ತಾರೆ. ಅದು ತಾಮಸಿಕ. ಆದರೆ ಸತ್ವಗುಣದಲ್ಲಿರೋರು, ಏನೋ ಒಳ್ಳೆ ವಿಷಯ ನಡೀತಾ ಇದೆ ಇವತ್ತು, ಏನು ಹೇಳ್ತಾ ಇದ್ದಾರೆ ಕೇಳೋಣ, ಸೊ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ, ನೆನ್ಪಿಟ್ಕೊಳ್ಳೋಣ, ಚರ್ಚೆ ಮಾಡೋಣ ಅಂತ ಬರ್ತಾರೆ. ಸೊ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ತುಂಬ ಅನುಕೂಲವಾಗ್ತದೆ, ಕೇಳೋದಕ್ಕೆ ಬರ್ತಾರೆ. ಸೊ ಈ ರೀತಿ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳು ನಮಗೆ ಜನರಲಿ ರಜಗುಣ ಮತ್ತು ತಮಗುಣ ಭಕ್ತಿಗೆ ಅಡೆತಡೆ ಉಂಟು ಮಾಡ್ತವೆ. ಆದರೆ ಸತ್ವಗುಣ ಭಕ್ತಿಗೆ ಒಂದು ಸಹಕಾರ ಕೊಡ್ತದೆ. ಇಟ್ ಅಸಿಸ್ಟ್ಸ್ ಇನ್ ಅವರ್ ಭಕ್ತಿ. ಸೊ ಅದಕ್ಕೆ ಸತ್ವಗುಣದಲ್ಲಿ ಬಂದು ನಾವು ಸತ್ವಗುಣವನ್ನು ಮೀರಬೇಕು. ವಿ ಶುಡ್ ಟ್ರಾನ್ಸೆಂಡ್ ಸತ್ವಗುಣ ಆಲ್ಸೋ. ಉದಾಹರಣೆಗೆ ನೀವು ಸಪೋಸ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಫ್ಲೈಟ್ ಬುಕ್ ಮಾಡಿದ್ದೀರಾ. ಸೊ ನೀವು ಡೈರೆಕ್ಟಾಗಿ ಫ್ಲೈಟ್ ಏರೋಕ್ಕಾಗುತ್ತಾ? ಇಲ್ಲಿಂದ ಫ್ಲೈಟ್ ಏರೋಕ್ಕಾಗುತ್ತಾ? ಇಲ್ಲ. ಸೊ ಇಲ್ಲಿಂದ ಆಟೋ ಅಥವಾ ಕಾರ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗಬೇಕು. ಸೊ ಚೆಕ್ ಇನ್ ಮಾಡಿ ಆಮೇಲೆ ಒಳಗಡೆ ಬಿಡ್ತಾರೆ, ಕೂತ್ಕೊಂಡ ಮೇಲೆ ನೀವು ಮೇಲೆ ಹಾರ್ಬೋದು. ಸೊ ಏರ್ಪೋರ್ಟಿಗೆ ಹೋಗೋದಂದರೆ ಸತ್ವಗುಣ. ಆದರೆ ಅಲ್ಲಿವರೆಗೆ ಹೋಗೋದಕ್ಕೆ ನಾವು ತಮಗುಣ, ರಜಗುಣವನ್ನು ಮೀರಿ ಅಲ್ಲಿಗೆ ಹೋಗಬೇಕು. ದಟ್ಸ್ ಕಂಪೇರ್ ಟು ಟೇಕಿಂಗ್ ಆಟೋ ಆರ್ ಟ್ಯಾಕ್ಸಿ. ಅದು ಏರ್ಪ್ಲೇನ್ ಕೂತ ಮೇಲೆ ನೀವು ಮೇಲೆ ಹಾರ್ಬೋದು. ಟ್ರಾನ್ಸೆಂಡಿಂಗ್, ದಟ್ಸ್ ಕಾಲ್ಡ್ ಸ್ಪಿರಿಚುವಲ್ ಲೈಫ್, ಶುದ್ಧ ಸತ್ವ. ಸೊ ಈ 3 ಗುಣಗಳನ್ನು ಮೀರೋದಕ್ಕೆ ಫಸ್ಟು ನಾವು ಸತ್ವಗುಣಕ್ಕೆ ಬಂದ ಮೇಲೆ ನಂತರ ಅಲ್ಲಿಂದ ಟೇಕ್ ಆಫ್ ಮಾಡಿ ಶುದ್ಧ ಸತ್ವ ಸ್ತರಕ್ಕೆ ಹೋಗಬಹುದು. ಓಕೆ. ಸೊ ಫಾರ್ ದಟ್ಸ್ ವೈ ವಿ ಶುಡ್ ಟೇಕ್ ಅಸೋಸಿಯೇಷನ್ ಆಫ್ ಡಿವೋಟೀಸ್, ರೈಟ್. ಈ ಸತ್ಸಂಗ ಏನಿದೆಯಲ್ಲ, ಈ ಸತ್ಸಂಗದಲ್ಲಿ ನಾವು ಶ್ರವಣ, ಕೀರ್ತನೆ, ಭಕ್ತಿ ಸೇವೆಯನ್ನು ಮಾಡಿದಾಗ ಈ 3 ಗುಣಗಳನ್ನು ಮೀರಿ ನಾವು ಅತಿ ಉತ್ತಮವಾದ ಭಕ್ತಿಯ ಸ್ತರಕ್ಕೆ ಹೋಗಬಹುದು. ಸೊ ದಟ್ ಇಸ್ ದ ಮೆಸೇಜ್ ಆಫ್ ಭಗವದ್ಗೀತಾ. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಬಟ್ಟೆ ಬದಲಾಯಿಸಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪ್ರಭುಪಾದರು. ಸೊ ಬಟ್ಟೆ ಬದಲಾಯಿಸ್ತಾ ಇದ್ದೀವಿ ನಾವು. ಸೊ ಕೆಲವೊಮ್ಮೆ ಮೃಗವಾಗಿ, ಪಕ್ಷಿಯಾಗಿ, ಹುಡುವಾಗಿ, ಜಲಪ್ರಾಣಿಯಾಗಿ, ಸಂತನಾಗಿ, ತಗಣಿಯಾಗಿ ಹುಟ್ಟುತ್ತಾನೆ. ಇದು ಐಹಿಕ ಬಯಕೆಯ ಪ್ರಭಾವದಿಂದಾಗಿ ಆಗುತ್ತದೆ. ಇದು ನಡೆಯುತ್ತಲೇ ಇದೆ. ಎಲ್ಲ ಆಗು ಹೋಗುಗಳಿಗೂ ಜೀವಾತ್ಮನು ತಾನು ಸನ್ನಿವೇಶದ ಪ್ರಭುವು ಎಂದುಕೊಳ್ಳುತ್ತಾನೆ. ಆದರೆ ಅವನು ಐಹಿಕ ಪ್ರಕೃತಿಯ ಪ್ರಭಾವದಲ್ಲಿರುತ್ತಾನೆ. ಸೊ ಅವನು ಪ್ರಭು ಅಂತ ತಿಳ್ಕೊಂಡ್ರೂ ಕೂಡ ಪ್ರಕೃತಿಯ ಪ್ರಭಾವದಲ್ಲಿದ್ದಾನೆ. ಮುಂದಿನ ಜನ್ಮ ಏನು ಅಂತ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಭಗವಂತ ಕೊಟ್ಬಿಡ್ತಾನೆ. ನಮ್ಮ ಆಸೆ ಅನುಸಾರ, ನಮ್ಮ ಕಾರ್ಯಗಳನುಸಾರ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಪ್ರಭು ಅಲ್ಲ, ನಾವು ದಾಸರು. ಸೊ ವಿ ಆರ್ ಕಂಟ್ರೋಲ್ಡ್ ಬೈ ದ ಲಾರ್ಡ್. ನಾವು ನಿಯಂತ್ರಕರಲ್ಲ, ನಾವು ನಮ್ಮನ್ನು ಪಡಲಾಗುತ್ತಿದೆ. ವಿ ಆರ್ ಕಂಟ್ರೋಲ್ಡ್ ಬೈ ಸಮ್ಮನ್, ಆ್ಯಂಡ್ ದಟ್ ಇಸ್ ಸುಪ್ರೀಂ ಲಾರ್ಡ್ ಆ್ಯಂಡ್ ಪ್ರಕೃತಿ ಮತ್ತು ಭಗವಂತ ಇಬ್ಬರೂ ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾರೆ. ಸೊ ನಾವು ನಿಯಂತ್ರಕರಲ್ಲ. ವಿ ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ದಿಸ್. ಸೊ ಆದರೆ ಈಗ ಈ ಗುಣಗಳನ್ನು ಮೀರುವುದು ಹೇಗೆ? ಆದುದರಿಂದ ಮನುಷ್ಯನು 3 ಐಹಿಕ ಗುಣಗಳನ್ನು ಮೀರಿ ದಿವ್ಯ ಸ್ಥಿತಿಯನ್ನು ಸಾಧಿಸಬೇಕು. ಹೌ?
ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಬೈ ಕೃಷ್ಣ ಕಾನ್ಷಿಯಸ್ನೆಸ್. ಕೃಷ್ಣ ಪ್ರಜ್ಞೆಯಿಂದ ನಾವು 3 ಗುಣವೀರಬಹುದು. ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸದಿದ್ದರೆ ಅವನ ಐಹಿಕ ಪ್ರಜ್ಞೆಯು ಅವನು ದೇಹದಿಂದ ದೇಹಕ್ಕೆ ಸಾಗುವಂಥ ಒತ್ತಾಯ ಮಾಡುತ್ತದೆ. ಸೊ ಮಟೀರಿಯಲ್ ಕಾನ್ಷಿಯಸ್ನೆಸ್ ವಿಲ್ ಪುಷ್ ಅಸ್ ಟು ಟೇಕ್ ಬರ್ತ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಅದಕ್ಕೆ ನಾವು ನಮ್ಮ ಚಿತ್ತವನ್ನು ಭಕ್ತಿ ಸೇವೆಯಿಂದ ಪರಿಶುದ್ಧಗೊಳಿಸಬೇಕು. ಯಾವುದೇ ಐಹಿಕ ಬಯಕೆಗಳು ಮನಸ್ಸಲ್ಲಿ ಇರಬಾರದು. ಕೇವಲ ಕೃಷ್ಣನ ಪ್ರಜ್ಞೆ ಮಾತ್ರ ಇರಬೇಕು. ಅಂತಹ ಒಂದು ಸ್ತರದಲ್ಲಿ ನಾವು ಈ ಗುಣಗಳನ್ನು ಮೀರಿ ಭಗವಂತನನ್ನು ತಲುಪಲು ಸಾಧ್ಯ. ಇಲ್ಲದಿದ್ದರೆ ಅದು ಅಸಾಧ್ಯ. ಯಾಕೆಂದರೆ ಅನಾದಿ ಕಾಲದಿಂದ ಅವನಿಗೆ ಐಹಿಕ ಬಯಕೆಗಳು ಇದ್ದೇ ಇವೆ. ಆದರೆ ಅವನು ಈ ಗ್ರಹಿಕೆಯನ್ನು ಬದಲಾಯಿಸಿಕೊಳ್ಳಬೇಕು. ಸೊ ನಾವೇನು ಮಾಡೋಕ್ಕೆ ಐಹಿಕ ಬಯಕೆಗಳನ್ನು ನಾವು ಸ್ಪಿರಿಚುವಲೈಸ್ ಮಾಡಬೇಕು. ವಿ ಶುಡ್ ಬಯಕೆಗಳನ್ನು ಬಿಡೋಕ್ಕಾಗೋದಿಲ್ಲ. ನಾವು ಆಸೆಗಳನ್ನು ಶೂನ್ಯ ಮಾಡೋಕ್ಕಾಗೋದಿಲ್ಲ. ಮನಸ್ಸಿನಿಂದ ಎಲ್ಲ ಆಲೋಚನೆಗಳನ್ನು ಬಯಕೆಗಳನ್ನು ತೆಗೆಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಏನು ಮಾಡಬೇಕು, ನಾವು ಕೃಷ್ಣನ ಸೇವೆ ಮಾಡುವ ಬಯಕೆಗಳನ್ನು ತುಂಬಿಕೊಳ್ಬೇಕು. ನಾವು ಏನೇ ಮಾಡಿದರೂ ಕೃಷ್ಣನಿಗೋಸ್ಕರ ಮಾಡಬೇಕು. ಕೃಷ್ಣನ ಬಗ್ಗೆ ಕೇಳಬೇಕು, ಕೃಷ್ಣನ ಸುಂದರ ದರ್ಶನವನ್ನು ನೋಡಬೇಕು, ಕೃಷ್ಣನ ಬಗ್ಗೆ ಮಾತಾಡಬೇಕು, ಕೃಷ್ಣ ನಾಮವನ್ನು ಉಚ್ಚಾರಣೆ ಮಾಡಬೇಕು. ಸೊ ಕೃಷ್ಣನ ಆಲೋಚನೆಗಳನ್ನು ನಾವು ಮನಸ್ಸಲ್ಲಿ ತುಂಬಿಕೋಬೇಕು. ರೈಟ್? ಹೇಗೆ ಬಲ್ಬಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತಾರೆ ತಾನೆ. ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ, ಆದರೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅಲ್ಲಿ ಇನರ್ಟ್ ಗ್ಯಾಸ್ ತುಂಬ್ತಾರೆ. ಇನರ್ಟ್ ಗ್ಯಾಸ್ ಇಸ್ ಲೈಕ್ ವಾಟ್ ದಟ್ ಹೀಲಿಯಮ್ ಆರ್ ಆರ್ಗಾನ್ಸ್ ಲೈಕ್ ದಟ್, ದೇ ಫಿಲ್ ಇಟ್. ಅವಾಗೇನಾಗ್ತದೆ, ಅದು ಕೆಲಸ ಮಾಡ್ತದೆ. ಅಲ್ಲಿ ಆಕ್ಸಿಜನ್ನು ಅಥವಾ ಬೇರೆ ತುಂಬಿಟ್ರೆ ಸುಟ್ಟೋಗ್ತದೆ. ಬಟ್ ಇನರ್ಟ್ ಗ್ಯಾಸಸ್ ಮಾತ್ರ ತುಂಬ್ತಾರೆ. ಅದೇ ರೀತಿ ಮನಸ್ಸಲ್ಲಿ ಕೂಡ ನಾವು ಕೃಷ್ಣನ ಆಲೋಚನೆಗಳನ್ನು ತುಂಬಿಕೊಡಬೇಕು. ಸೊ ದ್ಯಾಟ್ ಈಸ್ ಪಾಸಿಬಲ್. ಆದರೆ ಆಲೋಚನೆಗಳನ್ನು ಬಿಡುವುದು ಸಾಧ್ಯವಿಲ್ಲ. ವಿ ಕಾಂಟ್ ಮೇಕ್ ಅವರ್ ಥಾಟ್ಸ್ ಝೀರೋ. ನಮ್ಮ ಆಲೋಚನೆಗಳನ್ನು ಝೀರೋ ಮಾಡಲು ಸಾಧ್ಯವಿಲ್ಲ. ಬಟ್ ವಿ ಶುಡ್ ಕ್ರಿಯೇಟ್ ಕೃಷ್ಣ ಥಾಟ್ಸ್. ಅದು ಹೇಗೆ ಸಾಧ್ಯ? ಬೈ ಹಿಯರಿಂಗ್ ಫ್ರಮ್ ಬೊನಫೈಡ್ ಅಥಾರಿಟಿ. ಆಚಾರ್ಯರಿಂದ, ಗುರುಗಳಿಂದ ಕೃಷ್ಣನ ಬಗ್ಗೆ ಕೇಳಿದಾಗ ಆ ಕೃಷ್ಣ ಪ್ರಜ್ಞೆ ನಮ್ಮ ಮನಸ್ಸಲ್ಲಿ ಮೂಡ್ತದೆ. ಸೊ ಕೃಷ್ಣ ಪ್ರಜ್ಞೆಯನ್ನು ಮೂಡಿಸಿಕೊಳ್ಳೋದಕ್ಕೆ ಮುಖ್ಯವಾದ ಒಂದು ಮಾರ್ಗ ಅಂದರೆ ಶ್ರವಣ ಕೀರ್ತನೆ. ಹಿಯರ್ ಅಬೌಟ್ ಕೃಷ್ಣ, ಚಾಂಟ್ ಅಬೌಟ್ ಕೃಷ್ಣ. ವೆನ್ ಯು ಹಿಯರ್ ಅಬೌಟ್ ಕೃಷ್ಣ, ಚಾಂಟ್ ಅಬೌಟ್ ಕೃಷ್ಣ, ದೆನ್ ಸ್ಮರಣೆ ಆಗ್ತದೆ. ಶ್ರವಣ ಕೀರ್ತನೆಯಿಂದ ಸ್ಮರಣೆ ಉಂಟಾಗ್ತದೆ. ಯಾರು ಶ್ರವಣ ಕೀರ್ತನೆಯಲ್ಲಿ ತೊಡಗೋದಿಲ್ಲ ಅವ್ರಿಗೆ ಕೃಷ್ಣ ಸ್ಮರಣೆ ತುಂಬ ಕಷ್ಟ. ಕ್ರಿಕೆಟ್ ಸ್ಮರಣೆ ಆಗ್ತದೆ, ಹಾಲಿವುಡ್ ಸ್ಮರಣೆ ಆಗ್ತದೆ, ಬೇರೆ ನ್ಯೂಸ್ ಸ್ಮರಣೆ ಆಗ್ತದೆ. ಆದರೆ ಕೃಷ್ಣ ಸ್ಮರಣೆ ಆಗೋದಿಲ್ಲ. ಯಾಕಂದರೆ ಯಾವುದ್ರ ಬಗ್ಗೆ ನಾವು ಹೆಚ್ಚು ಕೇಳ್ತೀವಿ, ಯಾವುದ್ರ ಬಗ್ಗೆ ಹೆಚ್ಚು ಮಾತಾಡ್ತೀವಿ, ಅದರ ಸ್ಮರಣೆನೇ ಬರೋದು. ಕನಸಲ್ಲೂ ಕೂಡ ಅದೇ ಬರೋದು. ಯಾವಾಗ ನಿರಂತರವಾಗಿ ಕೃಷ್ಣನ ಶ್ರವಣ ಕೀರ್ತನೆಯಲ್ಲಿ ತೊಡಗ್ತೀವಿ, ಆಗ ನಮ್ಮ ಮನಸ್ಸಲ್ಲಿ ಕೃಷ್ಣನ ಆಲೋಚನೆಗಳು ತುಂಬ್ತವೆ. ದೆನ್ ವಿಲ್ ಬಿಕಮ್ ಕೃಷ್ಣೈಸ್ಡ್, ಕೃಷ್ಣ ಕಾನ್ಷಿಯಸ್. ಹೀಗೆ ಕಬ್ಬಿಣವನ್ನು ಬೆಂಕಿಯಲ್ಲಿಟ್ಟರೆ ಆ ಕಬ್ಬಿಣ ಕೂಡ ಬೆಂಕಿಯ ಗುಣಗಳನ್ನು ಸ್ವೀಕರಿಸ್ತದೆ. ಅದೇ ರೀತಿ ಯಾವಾಗ ನಾವು ನಮ್ಮ ಮನಸ್ಸನ್ನು ಕೃಷ್ಣನ ಶ್ರವಣ ಕೀರ್ತನೆಯಲ್ಲಿ ತೊಡಗಿಸ್ತೀವಿ, ಆಗ ಆ ಮನಸ್ಸು ಕೂಡ ಕೃಷ್ಣಮಯವಾಗ್ತದೆ. ಸೊ ದಿಸ್ ದ ಪ್ರೋಸೆಸ್. ಸೊ ವಿ ಶುಡ್ ಎಂಗೇಜ್ ಅವರ್ ಸೆನ್ಸಸ್ ಇನ್ ಕೃಷ್ಣ ಸರ್ವಿಸ್. ಸೊ ಅರ್ಜುನನು ಕೂಡ ಇಂಥ ಒಂದು ಸ್ಥಿತಿಯಲ್ಲಿದ್ದ, ಪ್ರಕೃತಿಯ ಗುಣದಲ್ಲಿ ಇದ್ದ. ರಜಗುಣದ ತಮಗುಣದ ಪ್ರಭಾವದಿಂದ ಅವನು ಹತಾಶನಾಗಿ ನಾನು ಯುದ್ಧ ಮಾಡೋದಿಲ್ಲ ಅನ್ನೋ ಒಂದು ಗೊಂದಲಕ್ಕೆ, ಮಾಡಬಾರ್ದು ಅನ್ನೋ ಒಂದು ಗೊಂದಲಕ್ಕೆ ಒಳಗಾಗಿದ್ದ. ಆ ಸಮಯದಲ್ಲಿ ಕೃಷ್ಣನಿಂದ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅರ್ಜುನನ ಗೊಂದಲ ನಿವಾರಣೆ ಆಯಿತು. ಅರ್ಜುನನು ಕೃಷ್ಣನಿಂದ ದೇವರ ವಿಜ್ಞಾನವನ್ನು ಕೇಳುತ್ತಿದ್ದಾನೆ. ಜೀವಿಯು ಈ ಶ್ರವಣ ಪ್ರಕ್ರಿಯೆಗೆ ತನ್ನನ್ನು ಒಪ್ಪಿಸಿಕೊಂಡರೆ ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯ ನಡೆಸಬೇಕೆಂಬ ಅವನ ಬಹುಕಾಲದ ಬಯಕೆಯನ್ನು ಕಳೆದುಕೊಳ್ಳುತ್ತಾನೆ. ರೈಟ್? ನಾವು ಕೇಳೋದ್ರಿಂದ, ಗೀತಾ ಮತ್ತು ಭಾಗವತವನ್ನು ಕೇಳೋದ್ರಿಂದ ಏನಾಗ್ತದೆ, ನಾನು ಪ್ರಭುವಲ್ಲ, ನಾನು ದಾಸ ಅನ್ನೋ ಒಂದು ಭಾವನೆ ಮೂಡ್ತದೆ. ಸೊ ಆ ಒಂದು ಭಾವನೆ ಅರ್ಜುನಲ್ಲಿ ಕೂಡ ಮೂಡಿತು. ಅವನ ಒಂದು ನಾನೇ ಪ್ರಭು ಅನ್ನೋ ಒಂದು ಭಾವನೆ ಬಿಟ್ಟು ನಾನು ಭಗವಂತನ ದಾಸ, ಕೃಷ್ಣ ನೀನು ಏನು ಹೇಳ್ತೀಯ ಅದನ್ನೇ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ರೈಟ್? ನಾನು ಪ್ರಭುವಲ್ಲ, ನಾನು ನಿನ್ನ ದಾಸ. ಸೊ ವಾಟ್ ಈಸ್ ಎಸ್ ಅಷ್ಟಮೋಹ ಸ್ಮೃತಿರ್ಲಬ್ಧ ಕರಿಷ್ಯ ವಚನಂ ತವ.
ಏ ಕೃಷ್ಣ ನೀನೇನು ಹೇಳ್ತೀಯ ಅದನ್ನೇ ನಾನು ಮಾಡ್ತೇನೆ, ನಿನ್ನ ಆಸೆಯನ್ನು ಪೂರೈಸ್ತೀನಿ ನಾನು ಅನ್ನೋ ಹಂತಕ್ಕೆ ಬರ್ತಾನೆ. ಮೊದಲು ನಾನು ಯುದ್ಧ ಮಾಡೋದಿಲ್ಲ ಅನ್ನುವ ತನ್ನ ಆಸೆಗೆ ಆಸಕ್ತನಾಗಿದ್ದ. ಆದರೆ ಅಂತಿಮದಲ್ಲಿ ಓಕೆ ಭಗವಂತ ನೀನೇನು ಹೇಳ್ತೀಯ ಅದನ್ನೇ ನಾನು ಮಾಡ್ತೀನಿ ಅನ್ನೋ ಒಂದು ಹಂತಕ್ಕೆ ಬರ್ತಾನೆ. ಸೊ ಯಜಮಾನಿಕೆ ನಡೆಸಬೇಕೆಂಬ ಈ ಬಹುಕಾಲದ ಬಯಕೆಯನ್ನು ಕಡಿಮೆ ಮಾಡಿಕೊಂಡಂತೆ ಕ್ರಮೇಣ ಮತ್ತು ಸರಿ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಸುಖವನ್ನು ಅನುಭವಿಸುತ್ತಾನೆ. ಎಷ್ಟು ಈ ಯಜಮಾನಿಕೆ ಭಾವನೆ, ಪ್ರಭುತ್ವದ ಭಾವನೆ ಕಮ್ಮಿ ಆಗ್ತಾ ಹೋಗ್ತದೆ, ಅಷ್ಟು ಆಧ್ಯಾತ್ಮಿಕ ಆನಂದ ಹೆಚ್ಚುತ್ತಾ ಹೋಗ್ತದೆ. ಎಷ್ಟು ಪ್ರಭುತ್ವದ ಭಾವನೆ ಹೆಚ್ಚಾಗ್ತಾ ಹೋಗ್ತದೆ, ಆಧ್ಯಾತ್ಮಿಕ ಆನಂದ ಕಡಿಮೆ ಆಗ್ತಾ ಹೋಗ್ತದೆ. ಸೊ ದಾಸ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಚೈತನ್ಯರ ದಾಸ್ ಮುಯಿ ಚೈತನ್ಯರ ದಾಸ್ ತಾರ ದಾಸರೇನು ದಾಸ್. ಅದ್ವೈತಾಚಾರ್ಯರು ಕೂಡ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ನಾನು ಭಗವಂತನ ದಾಸರ ದಾಸ ಅಂತ ಹೇಳ್ತಾರೆ. ಸೊ ನಾವು ಕೇವಲ ಭಗವಂತನ ದಾಸರಷ್ಟೇ ಆಗಬಾರ್ದು, ಭಗವಂತನ ದಾಸರಾಗಬೇಕು. ಗೋಪಿ ಭರ್ತು ಪದಕಮಲಿಯೋರ್ ದಾಸ ಅನುದಾಸ. ಸೊ ಭಗವಂತನ ದಾಸರಾಗೋದು ಓಕೆ, ಬಟ್ ಭಗವಂತನ ಭಕ್ತನ ದಾಸರಾಗೋದು ಅತಿ ಉತ್ತಮ. ಅದಕ್ಕೆ ಗುರುಗಳ ಮತ್ತು ಭಕ್ತರ ಸೇವೆಯನ್ನು ಕೂಡ ನಾವು ಮಾಡಬೇಕು. ಆ ಗುರುಗಳ ಭಕ್ತರ ಸೇವೆಯನ್ನು ಮಾಡಿದಾಗ ದೆನ್ ಕೃಷ್ಣ ವಿಲ್ ಬಿ ವೆರಿ ಹ್ಯಾಪಿ. ರೈಟ್. ಕೃಷ್ಣ ಇನ್ನೊಂದು ಪುರಾಣದಲ್ಲಿ ಹೇಳ್ತಾರೆ, ಅದೇನಂತಂದರೆ, ಯಾರು ನಾನು ಕೃಷ್ಣನ ದಾಸ ಅಂತ ಹೇಳ್ತಾರೆ ಅವರು ನನ್ನ ದಾಸರಲ್ಲ. ಯಾರು ನನ್ನ ಭಕ್ತನ ದಾಸ ನಾನು ಅಂತ ಹೇಳ್ಕೊತಾರೆ ಅವನು ನನ್ನ ದಾಸ. ಸೊ ದಟ್ಸ್ ವೈ ವಿ ಶುಡ್ ಬಿಕಮ್ ಡಿವೋಟಿ ಆಫ್ ದ ಡಿವೋಟಿ. ವಿ ಶುಡ್ ಬಿಕಮ್ ಡಿವೋಟಿ ಆಫ್ ಡಿವೋಟೀಸ್ ಲೈಕ್ ಪ್ರಭುಪಾದ್ ಆ್ಯಂಡ್ ಆಚಾರ್ಯಸ್. ದೆನ್ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ಬೇಕಂದರೆ ಕೃಷ್ಣನ ದಾಸನಾಗಬಾರ್ದು, ನಾವು ಗುರುವಿನ ದಾಸರಾಗಬೇಕು. ಸೊ ದಟ್ ಇಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಯಾವಾಗ ನಾವು ಗುರುವಿನ ಗುಲಾಮರಾಗ್ತೀವಿ, ಅವ್ರಿಗೆ ಸೇವೆ ಸಲ್ಲಿಸ್ತೀವಿ, ಆಗ ಅವರು ನಮ್ಮನ್ನು ರೆಕಮೆಂಡ್ ಮಾಡ್ತಾರೆ, ಹೇ ಕೃಷ್ಣ ಇವನು ತುಂಬ ಸೇವೆ ಮಾಡ್ತಾ ಇದ್ದಾನೆ, ಸೊ ಪ್ಲೀಸ್ ಆಕ್ಸೆಪ್ಟ್ ಹಿಮ್, ಅವ್ರನ್ನ ಸ್ವೀಕರಿಸಿ ಅಂತ. ಆ್ಯಂಡ್ ಕೃಷ್ಣ ಆಕ್ಸೆಪ್ಟ್ಸಸ್. ಸೊ ಈ ರೀತಿ ಗುರುವಿನ ಗುಲಾಮನಾಗಬೇಕು. ಆಗ ಎಷ್ಟು ನಾವು ಗುಲಾಮ ಭಾವನೆಯನ್ನು ಬೆಳೆಸ್ಕೊತೀವಿ, ದಾಸನ ಭಾವನೆ ಬೆಳೆಸ್ಕೊತೀವಿ, ಅಷ್ಟು ನಾವು ಸುಖವಾಗಿರ್ತೀವಿ. ಎಷ್ಟು ಪ್ರಭುತ್ವದ ಭಾವನೆಯನ್ನು ಬೆಳೆಸ್ಕೊತೀವಿ ಅಷ್ಟು ನಾವು ಫ್ರಸ್ಟ್ರೇಟ್ ಆಗ್ತೀವಿ. ಸೊ ದಟ್ಸ್ ದ ಮೇನ್ ಮೆಸೇಜ್ ಆಫ್ ಟುಡೇ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗಸ್ಯ ಸದ್ ಅಸದ್ಯೋನಿ ಜನ್ಮಿಸು. ಈ ಪುರುಷ ಅಂದರೆ ಈ ತ್ರಿಗುಣವನ್ನು ಭೋಗಿಸುವ ಆಸೆ ಅವನ ಬಂಧನಕ್ಕೆ ಕಾರಣ. ಕೆಲವೊಮ್ಮೆ ಸಾತ್ವಿಕ, ಕೆಲವೊಮ್ಮೆ ರಾಜಸಿಕ, ಕೆಲವೊಮ್ಮೆ ತಾಮಸಿಕ ಯೋನಿಯಲ್ಲಿ ಹುಟ್ಟಿ ಬರ್ತಾ ಇರ್ತಾನೆ. ಆದರೆ ಯಾವಾಗ ಅವನ ಭಾಗ್ಯ ಉದಯವಾಗ್ತದೆ, ಭಕ್ತರ ಸಂಪರ್ಕದಲ್ಲಿ ಅವನು ಬರ್ತಾನೆ, ಆಗ ಭಕ್ತಿ ಸೇವೆಯನ್ನು ಪ್ರಾರಂಭ ಮಾಡಿ ಅವನು ಈ 3 ಗುಣಗಳ ಸಂಪರ್ಕವನ್ನು ಮೀರಿ ಭಗವಂತನ ಗುಲಾಮನಾದರೆ ಅವನು ನಿಜವಾದ ಸುಖವನ್ನು ಅನುಭವಿಸಬಹುದು. ಇದು ಇವತ್ತಿನ ಶ್ಲೋಕದ ಒಂದು ಸಂದೇಶವಾಗಿದೆ. ಇಲ್ಲಿಗೆ ನಾನು ಕ್ಲಾಸನ್ನು ನಿಲ್ಲಿಸ್ತೀನಿ. ಒಂದು 5 ನಿಮಿಷ ಯಾರು ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು ಇವತ್ತಿನ ವಿಷಯದ ಕುರಿತಾಗಿ. ದೇರ್ ಎನಿ ಕ್ವಶನ್ಸ್ ಆರ್ ಎನಿ ಕಮೆಂಟ್ಸ್ ವಿ ಕ್ಯಾನ್ ಟೇಕ್.